ವಿದ್ಯಾರ್ಥಿನಿಯರ ಜಡೆಯನ್ನ ಕತ್ತರಿಸಿದ್ದಾರಂತೆ ಶಿಕ್ಷಕರು. 2 ಜಡೆಯನ್ನ ಹಾಕಿಲ್ಲ ಅಂತ ಕೂದಲಿಗೆನೆ ಕತ್ತರಿ ಹಾಕಿದ್ದಾರೆ. ಚನ್ನಪಟ್ಟಣದ ಅರಳಾಳು ಸಂದ್ರದಲ್ಲಿ ನಡೆದಿರುವಂತ ಘಟನೆ. ವಿದ್ಯಾರ್ಥಿನಿಯರ ಜಡೆಯನ್ನ ಕತ್ತರಿಸಿದ್ದಾರೆ ಶಿಕ್ಷಕರು. ಅದು 2 ಜಡೆ ಹಾಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕೂದಲಿಗೆ ಕತ್ತರಿಯನ್ನ ಹಾಕಿದ್ದಾರೆ. ಚನ್ನಪಟ್ಟಣದ ಅರಳಾಳು ಸಂದ್ರದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬುದ್ಧಿ ಹೇಳಿ ಕಳಿಸ್ಬೇಕಾಗಿತ್ತು, ಇಲ್ಲಾಂದ್ರೆ ನಿಮ್ಮನ್ನ ನಾಳೆಯಿಂದ ಶಾಲೆಗೆ ಕರ್ಕೊಳ್ಳಲ್ಲ, ಹೊರಗಡೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಬುದ್ಧಿ ಕಲಿತಾರಪ್ಪ. ಇವರೇ ಬುದ್ಧಿ ಇಲ್ದವ್ರ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಶಿಕ್ಷಕರು. 3 ವಿದ್ಯಾರ್ಥಿನಿಯರ ಕೂದಲಿಗೆ ಕತ್ತರಿಯನ್ನ ಹಾಕಲಾಗಿದೆ. 8ನೇ ಕ್ಲಾಸ್ನ 3 ಕೂದಲಿಗೆ ಕತ್ತರಿಯನ್ನ ಹಾಕಿರುವಂತದ್ದು ಶಿಕ್ಷಕರು. ಓರ್ವ ಶಿಕ್ಷಕ ಹಾಗೂ ಸಹ ಶಿಕ್ಷಕಿ ಜಡೆಯನ್ನ ಕಟ್ ಮಾಡಿದ್ದಾರೆ. ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೋಷಕರು. ಬಿಡ್ತಾರ ಮತ್ತೆ ಇವ್ರು ಯಾರು ಕತ್ತರಿಸ್ಲಿಕ್ಕೆ? ಈಗ ಹಾಕೋ ಬಂದಿಲ್ಲ ಅಂದ ಹೊರ್ಗಡೆ ನಿಲ್ಲಿಸಿ ಏನಾದರೂ ಒಂದು ಪನಿಷ್ಮೆಂಟು ಅಥವಾ ಏನಾದರೂ ಬೈದು ಬುದ್ಧಿ ಹೇಳಿದ್ರೆ ಒಂಥರ. ಆದರೆ ಇವರು ಜಡೆನೇ ಕಟ್ ಮಾಡಿದ್ದಾರೆ. ಕೊನೆಗೆ ಸಂಧಾನ ಮಾಡಿಸಿದ್ದಾರಂತೆ ಪೊಲೀಸರು. ಸಂಧಾನ ಮಾಡಿಸಿದ್ದಾರೆ, ಹೋಗ್ಲಿ ಬಿಟ್ಬಿಡಿ, ಇನ್ನು ಮುಂದೆ ಈ ರೀತಿಯಾಗಿ ಆಗಲ್ಲ ಅಂತೆಲ್ಲ ಹೇಳಿ ಸಂಧಾನವನ್ನ ಮಾಡಿಸಿದ್ದಾರೆ. ಪೊಲೀಸರು ಬಂದಿದ್ದಾರೆ. ಆ ಶಿಕ್ಷಕ ಯಾರು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಏನ್ ಶಿಕ್ಷಕರಿಗೆ ಈ ರೀತಿಯಾದಂಥ ಒಂದು ಸ್ಯಾಡಿಸ್ಟ್ ಮನಸ್ಥಿತಿ ಬಂದ್ಬಿಟ್ಟಿದೆಯಲ್ಲ, ಬುದ್ಧಿ ಹೇಳೋದು ಬಿಟ್ಟು ಇವರೇ ಬುದ್ಧಿ ಇಲ್ದವ್ರ ರೀತಿಯಲ್ಲಿ ನಡ್ಕೊಳ್ಳಿ. ಸ್ವಲ್ಪ ಕಟ್ ಮಾಡಿದ್ರೆ ಬೈಕರ್ ಹಾಕ ಬರ್ತಾರೆ, ಸ್ವಲ್ಪ ಕಟ್ಟಿ ಜಡಾಕ ಬನ್ನಿ, ಪ್ರಾಬ್ಲಮ್ ಇರ್ತದೆ, ಒಂದಿನ ಹೇಳಿದ್ರೆ ನಿಮಿಷ ಆಗ್ಬೋದು, ಜಡಾಕ ಬರಪ್ಪ, ಜಡಾಕ ಬರೋದು ಸ್ಟಾರ್ಟಿಂಗ್ ನಾನು ಹೇಳ್ತಿದ್ದೆ. ಮೇಡಮ್ ನಾನೇ ಇದು ಮಾಡ್ತಾರೆ, ಮೇಡಮ್ ಒಂದು ಸ್ವಲ್ಪ ಕಟ್ ಮಾಡಿ ಮೇಡಮ್, ಅವ್ರು ಜಡಾಕ ಹೋಗ್ತಾರೆ, ನೀವು ಕಟ್ ಮಾಡು ಅಂತ ಹೇಳಿ ಅದೇನೇನು ಪ್ರಾಬ್ಲಮ್ ಹೇಳಿ. ನೋಡಿ ಮೇಡಮ್, ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಬೈಕರ್ ಹಾಕ ಬರ್ತಾರೆ, ಸ್ವಲ್ಪ ಗಟ್ಟಿ ಮಾಡೋಣ ಅಂತಂದ್ರೆ ಆ ಮೇಡಮ್ ಬೇಡ ಕಂಡ್ರೆ ಅಂತ ಹೇಳಿದ್ರು. ಮೇಡಮ್ ಸ್ವಲ್ಪ ಕಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಏನಂದ್ರೆ ಅವರು ಬಿಡಪ್ಪ ಸ್ವಲ್ಪ ಕಟ್ ಮಾಡ್ತಾರೆ ಅಂತ ಅವ್ರ ಹುಡುಗಿಗೆ ಹೆಣ್ಮಕ್ಳು ಕರೆದ್ಬಿಟ್ಟು ಅವ್ರೇ ನಿಲ್ಸ್ಕೊಂಡು ಅವರೇ ಸ್ವಲ್ಪ ಕಟ್ ಮಾಡೋದು ಅಷ್ಟೇ. ಇಬ್ರು ಮಾಡಿದ್ದಾರೆ ಸರ್, 3 ಜನ. ಸೊ ನೋಡಿ, ನಂತರ ಪೊಲೀಸರು ಬಂದ್ರು ಸ್ಥಳಕ್ಕೆ. ಅದಾದ್ಮೇಲೆ ಪೋಷಕರು ಏನ್ ಗಲಾಟೆ ಮಾಡ್ತಾ ಇದ್ರು ಅವರನ್ನ ಮತ್ತೆ ಶಿಕ್ಷಕರನ್ನ ಕೂರಿಸ್ಕೊಂಡು ಸಮಾಧಾನ ಪಡಿಸಿದ್ದಾರೆ, ರಾಜಿ ಮಾಡಿಸಿದ್ದಾರೆ. ಬುದ್ಧಿ ಹೇಳ್ಬೇಕಾದಂಥ ಶಿಕ್ಷಕರೇ ಈ ರೀತಿಯಾಗಿ ಬುದ್ಧಿ ಇಲ್ದಂಗೆ ನಡ್ಕೊಂಡ್ರೆ ಯಾರಿಗೆ ಹೇಳೋಕ್ಕಾಗತ್ತೆ? ಆಕೆ ಜಡೆ ಹಾಕೊಂಬಂದಿರಲಿಲ್ಲ, 2 ಜಡೆ ಹಾಕೊಂಬರ್ಬೇಕಾಗಿತ್ತಂತೆ, ರೂಲ್ಸ್ ಮಾಡಿದ್ರಂತೆ. ಆದರೆ ಅವ್ರು ಹಾಕೊಂಬಂದಿರಲಿಲ್ಲ ಅನ್ನುವ ಕಾರಣಕ್ಕೆ ಕೂದಲೇ ಕಟ್ ಮಾಡಿದ್ದಾರೆ. ಅದೇ ಆ ಟೀಚರ್ದು ಕಟ್ ಮಾಡಿದರೆ ಸುಮ್ಮನೆ ಇರ್ತಾರ? ಅವರು ಸುಮ್ಮನೆ ಇರ್ತಾರ? ಅಥವಾ ಇವ್ರ ಮಕ್ಕಳಿಗೆ ಕಟ್ ಮಾಡಿದ್ರೆ ಸುಮ್ಮನೆ ಇರ್ತಾರ? ಆಗಲ್ಲ. ಆ ಹುಡುಗರಿಗೆ ಕಟ್ ಮಾಡ್ತಿದ್ದ, ಅಂದರೆ ಆ ಹುಡುಗಿರಿಗೆ ಕಟ್ ಮಾಡ್ತಿದ್ದ ಹಾಗೆ ಅವ್ರ ಪೋಷಕರು ಬಂದಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ. ನೀವು ಯಾರು ಈ ರೀತಿಯಾಗಿ ಕಟ್ ಮಾಡಲಿಕ್ಕೆ ಅಂತ. ಶಾಲೆಗಳಲ್ಲಿ ಈ ರೀತಿಯಾಗಿ ಆದಂಥ ಸಂದರ್ಭದಲ್ಲಿ ಹೇಳ್ತಾರೆ, ಅಥವಾ ಪ್ರಿನ್ಸಿಪಾಲ್ಗೋ ಹೆಡ್ ಮಾಸ್ಟ್ರಿಗೋ ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಸರ್ ಇವರು ನಮ್ಮ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ, ಇವ್ರಿಗೆ ಬುದ್ಧಿ ಹೇಳಿ, ಅಥವಾ ಪೋಷಕರನ್ನ ಕರೆದ್ಬಿಟ್ಟು ಹೇಳಿ. ಅದಾದಮೇಲೆ ಒಂದು 2-3 ಸಲ ಹೇಳಿದ ಮೇಲೂ ಕೂಡ ಅವರು ತಿದ್ಕೊಳ್ಳಿಲ್ಲ ಅಥವಾ ಅದೇ ರೀತಿಯಾಗಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇರೆ ಆಪ್ಷನ್ಸ್ ಇದೆ. ಆದರೆ ಕೂದಲು ಕಟ್ ಮಾಡೋದಲ್ಲ. ಕೂದಲು ಕಟ್ ಮಾಡಿಬಿಟ್ಟು ಪಾಠ ಹೇಳಬೇಕಾಗಿಲ್ಲ. ಇವರು ಕೂದಲು ಕಟ್ ಮಾಡಿಬಿಟ್ಟು ಅವ್ರ ಮಕ್ಕಳು ಮುಂದೆ ಎಲ್ಲ ಅವಮಾನ ಮಾಡೋದಲ್ಲ. ಈಗಿನ ಮಕ್ಕಳು ಒಂಚೂರು ಹೆಚ್ಚು ಕಮ್ಮಿ ಆದರೆ ಸಾಕು, ಸ್ವಲ್ಪ ಅವಮಾನ ಆದರೆ ಸಾಕು, ತಡ್ಕೊಳ್ತಾರಲ್ಲ. ನೋಡಿದೀವಲ್ಲ ಎಷ್ಟು ಜನ ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ತಾರೆ ಅಂತ. ಅಂಥದ್ರಲ್ಲಿ ಎಲ್ಲ ಮಕ್ಕಳ ಮುಂದೆ ಈ ರೀತಿಯಾಗಿ ಮಾಡಿದ್ರೆ ಆ ಮಕ್ಕಳ ಮನಸ್ಸಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರೋಣ? ಇದು ಅವಮಾನ ಆಗ್ಬಿಡ್ತಲ್ಲ ಅಂತ. ಅದಕ್ಕೆ ಆ ಮಕ್ಕಳು ಫೋಟೋ ತೋರಿಸ್ತಾ ಇಲ್ಲ, ನಾವು ಆ ಶಿಕ್ಷಕರ ಫೋಟೋ ತೋರಿಸ್ತಾ ಇದ್ದೀವಿ. ಯಾಕಿಂತ ಮನಸ್ಥಿತಿ ಬಂತು ಅಂತ ಸ್ಟ್ರಿಕ್ಟ್ ಆಗಿ ಹೇಳೋದು ಬೇರೆ, ಅದನ್ನ ಬಿಟ್ಟು ಕ್ರಮ ಕೈಗೊಳ್ಳೋದು ಬೇರೆ. ಅದೆರಡನ್ನು ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಇವ್ರು ಪಾಠ ಕಲ್ಸಕ್ಕೆ ಹೋಗಿದ್ದಾರೆ. ಇವರು ಅದು ಯಾವ ರೀತಿಯಾಗಿ ಹೇಳಿ ದಬಾಗ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ದಾರೋ ಏನೋ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಇಲ್ಲಿ ಬುದ್ಧಿ ಹೇಳ್ಕೊಡ್ಬೇಕಾದಂಥವ್ರೆ ಬುದ್ಧಿ ಇಲ್ದವ್ರ ರೀತಿ ವರ್ತಿಸಿದ್ದಾರೆ. ಯಾವ ರೀತಿಯ ಪೋಷಕರು ಗಲಾಟೆ ಮಾಡಿದ್ರು, ಸಂಧಾನವನ್ನ ಮಾಡ್ಲಾಯ್ತಂತೆ ಅಲ್ಲಿ ಪೊಲೀಸರು ಬಂದು? ಶಿವರಾಜ್, ಏನಂದ್ರೆ ಇದು ಇವತ್ತಿನ ಕಾಲದಲ್ಲೂ ಕೂಡ ಇಂತಹ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಶ್ಚರ್ಯ ಅನ್ಸ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಸಾಮಾಜಿಕವಾಗಿ ಮುಂದುವರೆದಿದ್ರು ಕೂಡ ಏನು ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರ ಸರ್ಕಾರಿ ಶಾಲೆಯಲ್ಲಿ ಏನು ಮುಖ್ಯ ಶಿಕ್ಷಕ ಶಿವಕುಮಾರ್ ಹಾಗೆ ಸಹ ಶಿಕ್ಷಕಿಯಿಂದ ಈ ಒಂದು ಕೃತ್ಯ ಆಗಿದೆ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡು. ಏನಂದ್ರೆ ಆ ಮಕ್ಕಳೇನಿದ್ದಾರೆ, ಆ ಮಕ್ಕಳಿಗೆ ಮನೆಯಲ್ಲಿ ಬಹಳ ಒತ್ತಡ ಇರ್ತದೆ ಅನ್ನುವಂತ ಒಂದು ವಿಚಾರವನ್ನು ಆ ಪೋಷಕರು ಹೇಳಿದ್ದಾರೆ. ಅಂದ್ರೆ ಬೆಳಿಗ್ಗೆ ಎದ್ದವರು ವ್ಯವಸಾಯದ ಕೆಲಸಗಳನ್ನ ಮಾಡಿ ಶಾಲೆಗೆ ಬರಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಅವರು ಒಂದು ಜಡೆಯನ್ನ ಹಾಕೊಂಡ್ ಬರ್ತಾ ಇದ್ರು.
ಆದ್ರೆ ಏಕಾಏಕಿ ಇವರು ಯಾವುದೇ ಒಂದು ಮಾಹಿತಿಯನ್ನು ಕೊಡದೇನೆ 2 ಜಡೆಯನ್ನ ಹಾಕಿಲ್ಲ ಅಂತ ಹೇಳಿ ಅವರನ್ನ ಜುಟ್ಟನ್ನ ಕಟ್ ಮಾಡಿರುವಂತ ಘಟನೆ ನಿಜಕ್ಕೂ ಕೂಡ ಇದು ನಮಗೆ ಬೇಸರ ತಂದಿದೆ ಎನ್ನುವಂತ ಆರೋಪಗಳನ್ನ ಮಾಡಿದ್ದಾರೆ. ಕೊನೆಗೆ ಚನ್ನಪಟ್ಟಣ ತಾಲೂಕಿನ ಶಿಕ್ಷಣಾಧಿಕಾರಿಗಳ ತಂಡ ಶಾಲೆಗೆ ಭೇಟಿಯನ್ನ ಕೊಟ್ಟು ಅವರಿಗೆ ಒಂದು ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನೇನು ಪೊಲೀಸ್ ಸ್ಟೇಷನ್ ಮೆಟ್ಲೇರ್ಬೇಕಾದಂತ ಪ್ರಕರಣ ಕೊನೆಗೆ ಅಧಿಕಾರಿಗಳು ಮತ್ತೆ ಊರಿನ ಹಿರಿಯರ ಸಮ್ಮುಖದಲ್ಲಿ ರಾಜಿ ಸಂಧಾನ ಆಗಿರುವಂತದ್ದು ಪೃಥ್ವಿರಾಜ್. ಅಲ್ಲ, ಈ ರೀತಿಯಾಗಿ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಒಂದು ಎಚ್ಚರಿಕೆನಾದ್ರೂ ಇರಬೇಕು. ಯಾಕಂದ್ರೆ ಮಕ್ಕಳು ಎಲ್ಲ ಅವಮಾನ ಆದ್ರೂ ಅಂದ್ರೆ ಪೋಷಕರ ಮುಂದೆ ಅವಮಾನ ಆದ್ರೂ ಸಹಿಸ್ಕೊಳ್ತಾರೆ, ಆದ್ರೆ ಅವರ ಸ್ನೇಹಿತರ ಜೊತೆ ಸಹಪಾಠಿಗಳ ಜೊತೆ ಅವಮಾನ ಆದಂತ ಸಂದರ್ಭದಲ್ಲಿ ತಡ್ಕೊಳ್ಳಲ್ಲ. ಏನೇನೋ ಬೇರೆ ಬೇರೆ ರೀತಿಯಾದಂತ ಒಂದು ಪ್ರಕರಣಗಳು ಆಗಿರುವಂತದನ್ನ ಕೂಡ ನೋಡಿದೀವಿ. ಸೊ ಅಟ್ಲೀಸ್ಟ್ ಶಿಕ್ಷಕರು ಇನ್ನು ಮುಂದೆನಾದ್ರೂ ಎಚ್ಚೆತ್ಕೊಳ್ಳಿ, ಈ ರೀತಿಯಾಗಿ ಅವಮಾನ ಮಾಡೋದನ್ನ ನಿಲ್ಲಿಸಿ ಸ್ವಲ್ಪ. ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.